ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ತನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಸ್ಕೂಲ್ ಮಕ್ಳಿಗೆ ಅಂತ ತಾನು ವ್ಯಾನ್ ಸರ್ವಿಸ್‌ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅನ್ನೋ ತನ್ನ ಐಡಿಯಾನ ಹೇಳ್ತಾನೆ. ಅದನ್ನ ಹೇಳಿದಾಗ, ಲೋ, ಏನು ಹೇಳ್ತಾ ಇದೀಯ ಸೂರ್ಯ? ಏನು ಸ್ಕೂಲ್ ವ್ಯಾನಾ ಅಂತ ಚೇತನ ಕೇಳ್ತಾನೆ. ಹೌದು ಕಣ ಚಿತ್ತ, ನಾವು ಇನ್ನೊಂದ್ ವ್ಯಾನ್ ತಗೊಂಡು ಸ್ಕೂಲ್ಗೆ ಅಂತಾನೆ ಆ ವ್ಯಾನ್ ನ ಬಿಡೋಣ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ, ಅದ್ ಹೇಗೋ ಸಾಧ್ಯ? ಈಗಾಗ್ಲೇ ಇರೋ ಎಲ್ಲಾ ಗಾಡಿಗಳು ಲೋನ್ ಅಲ್ಲೇ ತಾನೇ ಓಡ್ತಾ ಇರೋದು ಅಂತ ಚೇತ ಹೇಳ್ಬೇಕಾದ್ರೆ, ನೋಡ ಚೇತ, ಅದನ್ನೆಲ್ಲ ನೋಡ್ಕೊಳ್ಳೋಣ. ಈಗ ಒಂದ್ ಕೆಲ್ಸ ಮಾಡೋಣ, ತಕ್ಷಣ ಒಂದು ಸ್ಕೂಲ್ ವ್ಯಾನ್ ತಗೋಣ. ನೀನ್ ಹೋಗಿ ಅದ್ರ ಬಗ್ಗೆ ವಿಚಾರಿಸ್ಕೊಂಡ್ ಬಾರೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಚಿತ್ತ, ಸೂರ್ಯ ಹೇಳೋದ್ರಲ್ಲೂ ಸತ್ಯ ಇದೆ ಕಣೋ. ವಾರದಲ್ಲಿ 5 ದಿವಸ ಸ್ಕೂಲ್ ಟ್ರಿಪ್ ಸಿಗುತ್ತೆ ಕಣೋ ಅಂತ ಕಾರ್ತಿ ಹೇಳ್ಬೇಕಾದ್ರೆ, ನೋಡ, ಸಂಪಾದನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನ್ ಯೋಚನೆ ಮಾಡ್ತಿಲ್ಲ. ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಕ್ಳುಗಳಿಗೆ ಸಹಾಯ ಆಗತ್ತೆ ಅಲ್ವಾ? ಅವ್ರನ್ನು ಸೇಫ್ಟಿ ಆಗಿ ನಾವು ಕರ್ಕೊಂಡೋಗಿ ಬಿಟ್ಟು ಕರ್ಕೊಂಡ್ ಬರಕ್ಕೂ ಆಗತ್ತೆ. ಈಗಿಂದೀಗ್ಲೇ ವ್ಯಾನ್ ಬಗ್ಗೆ ವಿಚಾರಿಸೋ ಚೇತ ಅಂತ ಸೂರ್ಯ ಹೇಳ್ತಾನೆ. ಸರಿ ಕಣೋ ಸೂರ್ಯ, ನಾನು ಇದ್ರ ಬಗ್ಗೆ ಕೇಳ್ ನೋಡ್ತೀನಿ ಅಂತ ಹೇಳ್ತಾ ಚೇತನ ಕಾಲ್ ಮಾಡೋದಿಕ್ಕೆ ಅಂತ ಸೈಡ್ಗೆ ಹೋಗ್ತಾನೆ. ಆಗ ಸೂರ್ಯ, ಹೇಗಾದ್ರೂ ಮಾಡಿ ನನ್ನಿಂದ ಸ್ಕೂಲ್ ಮಕ್ಳುಗಳಿಗೆ ಸಹಾಯ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮನ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಿರ್ತಾನೆ. ಈ ಕಡೆ ತಾರಾ ಆದಷ್ಟು ಮಂಜನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಅವನನ್ನ ಕಂಪ್ಲೀಟ್ ಆಗಿ ತನ್ನ ಹತ್ರನೇ ಉಳಿಸ್ಕೊತಾಳೆ. ಅವನು ಮನೆಗೂ ಹೋಗ್ಬಾರ್ದು, ಆ ಕಡೆ ಯೋಚನೆನೂ ಮಾಡ್ಬಾರ್ದು ಅಂತ ತಾರಾ ಪ್ಲಾನ್ ಮಾಡ್ತಾನೆ ಇರ್ತಾಳೆ. ಮಂಜನ್ ಮನ್ಸಲ್ಲಿ ಅಮ್ಮನ್ ನೋಡಕ್ ಹೋಗ್ಬೇಕು ಅನ್ನೋ ಆಸೆ ಇದ್ರೆ ಆ ಆಸೆನ ಹೇಗಾದ್ರೂ ಮಾಡಿ ಚೇಂಜ್ ಮಾಡ್ಬೇಕಲ್ಲ ಅಂತ ತಾರಾ ಪ್ರಯತ್ನ ಪಡ್ತಾನೆ ಇರ್ತಾಳೆ. ಈ ಕಡೆ ಶ್ರುತಿ ರೆಸ್ಟೋರೆಂಟ್ಗೆ ಮೀನಾ ಹೂ ತಗೊಂಡೋಗಿ ದೇವ್ರಿಗೆ ಅಲಂಕಾರ ಮಾಡ್ಬೇಕಾದ್ರೆ ರವಿ ಮತ್ತೆ ಶ್ರುತಿ ಬಂದು ಮೀನಿನ ಹತ್ರ ಮಾತಾಡಿಸ್ತಿರ್ತಾರೆ. ಅತ್ಗೆ, ನಿಮ್ಗೆ ಯಾಕಿದೆಲ್ಲ? ನೀವು ಹೂ ಕೊಟ್ರೆ ಇಲ್ಲಿರೋರೆ ಯಾರಾದ್ರೂ ಹಾಕ್ತಾರಲ್ಲ, ನಿಮ್ಗೆ ಯಾಕಿದೆಲ್ಲ ಎಕ್ಸ್ಟ್ರಾ ಕೆಲ್ಸ ಅಂತ ರವಿ ಕೇಳ್ಬೇಕಾದ್ರೆ, ಪರವಾಗಿಲ್ಲ ರವಿ, ನಾನು ಎಲ್ಲೆಲ್ಲಿ ಹೂ ಕೊಡ್ತೀನೋ ಅಲ್ಲೆಲ್ಲ ಹೋಗಿ ನಾನೇ ಹೂವ ಹಾಕ್ತೀನಿ. ಇದ್ರಲ್ಲಿ ನನ್ಗೇನು ತೊಂದ್ರೆ ಇಲ್ಲ, ನನಗೂ ಮನ್ಸಿಗೆ ನೆಮ್ಮದಿ ಇರುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರವಿ ಮತ್ತೆ ಶ್ರುತಿಗೆ ಖುಷಿ ಆಗತ್ತೆ. ನಾನ್ ಕೊಡೋ ಹೂವನ ನೀವ್ ಸರಿಯಾಗಿ ಹಾಕ್ದೆ ಹೂವ ಹಾಳಾಯ್ತು ಅಂದ್ರೆ ಹೂ ಕೊಡೋ ಹುಡುಗಿ ಸರಿ ಇಲ್ಲ ಅಂತ ಹೇಳಿ ಹೂವಿನ ಆರ್ಡರ್ನ ಬೇರೆ ಯಾರಿಗಾದ್ರೂ ಕೊಟ್ಬಿಟ್ರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅತ್ಗೆ ಅಂತ ರವಿ ಹೇಳ್ಬೇಕಾದ್ರೆ, ಹೌದು ಮೀನಾ ಮರಿ, ರವಿ ಆ ಕೆಲ್ಸ ಮಾಡಿದ್ರು ಮಾಡ್ತಾನೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಹಲೋ ಮೇಡಮ್, ನೀವಿಲ್ಲಿ ಓನರ್, ನಾವಿಲ್ಲಿ ಎಂಪ್ಲಾಯ್, ಅದ್ಕೆ ನೀವ್ ಇವಳ ಹತ್ರ ಸ್ವಲ್ಪ ಹುಷಾರಾಗಿರಿ ಅಂತ ರವಿ ಹೇಳ್ಕೊಂಡು ನಗ್ತಿರ್ತಾನೆ. ಮೀನಾ ಮರಿ ಇಲ್ಲಿಗ್ ಬಂದ್ರೆ ನನ್ಗೂ ಖುಷಿ ಆಗುತ್ತಪ್ಪ, ಅವ್ರ ಜೊತೆ ಜಾಲಿಯಾಗಿ ಮಾತಾಡ್ಬೋದು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಏನ್ ಶ್ರುತಿ ನೀನು ಮನೆಗ್ ಹೋದ್ಮೇಲೆ ಮಾತಾಡ್ತಾನೆ ಇರ್ತೀಯ ಅಂತ ರವಿ ಹೇಳ್ಬೇಕಾದ್ರೆ, ಸುಮ್ನೆ ಇರು ರವಿ, ಮನೇಲಿ ಫ್ರೀ ಆಗಿ ಮಾತಾಡಕ್ಕಾಗತ್ತಾ? ರವಿ, ನಿಮ್ಮಮ್ಮ ನಮ್ಮನ್ನ ಮಾತಾಡೋದಕ್ಕೆ ಫ್ರೀ ಆಗಿ ಬಿಡ್ತಾರಾ? ಅದಿಕ್ಕೆ ನಾವ್ ಇಲ್ಲೇ ಮಾತಾಡ್ಕೋತೀವಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಓ ಹಾಗಾ, ಇರು, ಈ ಮಾತನ್ನ ಅಮ್ಮನ ಹತ್ರ ಹೋಗಿ ಹೇಳ್ತೀನಿ ಅಂತ ರವಿ ಹೇಳ್ಬೇಕಾದ್ರೆ, ಹಾ ಹಾ ಹೇಳ್ಕೊ ಹೋಗು, ನನಗೇನು ನಿಮ್ಮಮ್ಮನ್ ಕಂಡ್ರೆ ಭಯನಾ? ಹೋಗಲೋ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನಿಜಾನೇ ಕಣಮ್ಮ, ನೀನ್ ಯಾರಕ್ ತಾನೇ ಭಯ ಪಟ್ಟಿದ್ಯಾ ಅಂತ ಹೇಳ್ಕೊಂಡು ರವಿ ನಗ್ಬೇಕಾದ್ರೆ ಅದನ್ನ ಕೇಳಿ ಶ್ರುತಿ ಮೀನಾನು ನಗ್ತಿರ್ತಾರೆ. ಅಷ್ಟ್ರಲ್ಲಿ ರವಿಗೆ ಬ್ಯಾಂಕ್ ಮ್ಯಾನೇಜರ್ ಕಾಲ್ ಮಾಡ್ತಾರೆ. ಸರಿ ಸರ್, ನಾನು ಬರ್ತಾ ಇದೀನಿ ಅಂತ ಹೇಳಿ ರವಿ ಕಾಲ್ ಕಟ್ ಮಾಡ್ತಾನೆ. ಶ್ರುತಿ, ನಾವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಲೋನ್ ಕೇಳಿದ್ವಲ್ಲ, ಅದ್ರ ವಿಷಯವಾಗಿ ಬರೋದಕ್ಕೆ ಹೇಳಿದಾರೆ, ನಾನ್ ಹೋಗ್ತಾ ಇದೀನಿ ಅಂತ ರವಿ ಹೇಳ್ಬೇಕಾದ್ರೆ, ಬ್ಯಾಂಕ್ ಅಲ್ಲಿ ಲೋನ್ ತಗೋತಾ ಇದೀರಾ, ಯಾಕೆ ಅಂತ ಮೀನಾ ಕೇಳ್ತಾಳೆ. ಹೌದು ಅದ್ಕೆ, ಆಕ್ಚುಲಿ ಸ್ವಲ್ಪ ಹೋಟೆಲ್ ನ ರಿನೋವೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಅದಕ್ಕೋಸ್ಕರ ನಾನ್ ಇನ್ ಬರ್ತೀನಿ ಅಂತ ಹೇಳಿ ರವಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಶ್ರುತಿ ಮತ್ತೆ ಮೀನಾ ಇಬ್ರು ಹೋಟ್ಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಪೂಜಾ ಬರ್ತಾಳೆ. ಏನ್ ಪೂಜಾ, ಇವತ್ ಈ ಕಡೆ ಬಂದಿದೀರಾ ಅಂತ ಮೀನಾ ಕೇಳ್ದಾಗ, ಆಕ್ಚುಲಿ ಮೀನಾ, ಪೂಜಾ ಅವರು ಸ್ವಲ್ಪ ಹೊತ್ತಿನ ಮುಂಚೆ ಕಾಲ್ ಮಾಡಿದ್ರು, ನಮ್ಮಿಬ್ರ ಹತ್ರ ಏನೋ ಮಾತಾಡ್ಬೇಕಂತೆ ಅಂತ ಶ್ರುತಿ ಹೇಳ್ದಾಗ, ಹೌದಾ, ಏನ್ ವಿಷಯ ಪೂಜಾ ಅಂತ ಮೀನಾ ಕೇಳ್ತಾಳೆ. ಆಕ್ಚುಲಿ ರೋಹಿಣಿ ಬಗ್ಗೆ ನೆನ್ಸ್ಕೊಂಡ್ರೆ ತುಂಬಾನೇ ಬೇಜಾರಾಗತ್ತೆ. ಅವಳು ಸುಳ್ಳು ಹೇಳಿ ಯಾಮಾರ್ಸಿದಾಳೆ, ಅದ್ ನನಗ್ ಚೆನ್ನಾಗ್ ಗೊತ್ತಿದೆ, ಅದ್ರ ಬಗ್ಗೆ ನನಗೂ ಕೋಪ ಇದೆ. ಆದ್ರೆ ಇತ್ತೀಚೆಗೆ ಅವಳು ತುಂಬಾನೇ ನೋವು ಅನ್ಭವಿಸ್ತಾ ಇದ್ದಾಳೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಯಾಕ ಆ ರೀತಿ ಹೇಳ್ತಾ ಇದ್ದೀರಾ, ಏನಾಯ್ತು ರೋಹಿಣಿಗೆ ಅಂತ ಮೀನಾ ಕೇಳ್ತಾಳೆ. ರೋಹಿಣಿ ಪ್ರೆಗ್ನೆಂಟ್ ಅನ್ನೋದು ನಿಮ್ಗೆ ಗೊತ್ತಿದ್ಯಲ್ವಾ, ಆ ಮಗು ಮನೋಜ್ದೆ ಅಂತ ನಿಮ್ಗೆ ನಂಬಿಕೆ ಇದೆಯಾ ಅಂತ ಪೂಜಾ ಕೇಳ್ಬೇಕಾದ್ರೆ, ಇದ್ರಲ್ಲಿ ಡೌಟ್ ಏನಿದೆ, ಎಷ್ಟೇ ಆದ್ರೂ ಮನೋಜ್ ಅವರೇ ಅಲ್ವಾ ಅವ್ರ ಹಸ್ಬೆಂಡ್ ಅಂತ ಶ್ರುತಿ ಹೇಳಿದಾಗ, ರೋಹಿಣಿ ತುಂಬಾನೇ ಸುಳ್ಳು ಹೇಳಿರ್ಬೋದು, ಆದ್ರೆ ಈ ವಿಷಯದಲ್ಲಿ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ನಾವ್ ಹೇಳೋದಕ್ಕಾಗೋದಿಲ್ಲ, ಅವಳ ಮೇಲೆ ನಮ್ಗೆ ನಂಬಿಕೆ ಇದೆ ಅಂತ ಮೀನಾ ಹೇಳ್ತಾಳೆ. ನಮ್ ಮನೇಲಿ ಅತ್ತೆ ಒಪ್ಕೊಳ್ತಿಲ್ಲ, ಮನೋಜ್ ಅವರು ಎಲ್ರ ಮುಂದೆ ಒಪ್ಕೊಂಡ್ರೆ ಎಲ್ಲಿ ಅಮ್ಮ ಹೊಡಿತಾರೆ ಅಂತ ಭಯ ಬೀಳ್ತಿದ್ದಾರೆ, ಅದನ್ ಬಿಟ್ರೆ ಇನ್ನೆಲ್ಲಾರ್ಗೂ ಆ ಮಗು ಮನೋಜ್ದೆ ಅನ್ನೋದು ಗೊತ್ತಿದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಇವಾಗಿರೋ ದೊಡ್ಡ ಸಮಸ್ಯೆ ಅಂದ್ರೆ ಅದು ಮನೋಜ್ ಅವರೇ ಅಂತ ಪೂಜಾ ಹೇಳ್ತಾಳೆ. ಯಾಕೆ ಈ ರೀತಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಈಗ ಮನೋಜ್ ರೋಹಿಣಿನ ಅಬೋಷನ್ ಮಾಡಿಸ್ಕೊ ಅಂತ ತುಂಬಾನೇ ಪೀಡಿಸ್ತಾ ಇದಾರೆ, ಅವ್ರ ಟಾರ್ಚರ್ ತಡಿಯಕ್ಕಾಗ್ದರೆ ರೋಹಿಣಿ ತುಂಬಾನೇ ಅಳ್ತಿದ್ದಾಳೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಈ ಮಾತನ್ನ ಕೇಳಿ ಶ್ರುತಿ ಮತ್ತೆ ಮೀನಿನ್ಗೆ ಶಾಕ್ ಆಗತ್ತೆ. ಏನು, ಅಬೋಷನ್ ಮಾಡಿಸ್ಕೊಳಕ್ ಕೇಳ್ತಿದಾರಾ? ಏನಿದು
ಹೌದು ಅವ್ರಿಗೇನಾದ್ರೂ ಹುಚ್ಚಿಡ್ದಿದ್ಯಾ? ತನ್ನ ಮಗುನ ತಾನೇ ಅಬೋಷನ್ ಮಾಡ್ಸು ಅಂತ ಹೇಳ್ತಿದಾರಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಏನ್ ಮಾಡೋದು ಮೀನಾ ಮರಿ, ಅದು ಅವ್ರ ಮಗು ಅಂತ ಅವ್ರು ಒಪ್ಕೋತಾನೆ ಇಲ್ವಲ್ಲ ಅಂತ ಶ್ರುತಿ ಹೇಳ್ತಾಳೆ. ಹಾಗಿದ್ಮೇಲೆ ಮಗುನ ಅಬೋಷನ್ ಮಾಡ್ಸು ಅಂತ ಹೇಳೋದಿಕ್ಕೆ ಅವ್ರಿಗೆ ಯಾವ ಹಕ್ಕಿದೆ ಅಂತ ಮೀನಾ ಕೇಳ್ತಾಳೆ. ಕೊನೆ ಸಲಿ ಅವ್ರಿಬ್ರು ಮೀಟ್ ಮಾಡಿದಾಗ ಅವಳನ್ನ ಫೋರ್ಸ್ ಮಾಡಿ, ನಡಿ ನಾನೇ ನಿನ್ನ ಆಸ್ಪತ್ರೆ ಕರ್ಕೊಂಡೋಗಿ ಅಬೋಷನ್ ಮಾಡಿಸ್ತೀನಿ ಅಂತ ಹೇಳಿದ್ನಂತೆ. ಅದಕ್ಕೆ ರೋಹಿಣಿ ಸ್ವಲ್ಪ ಟೈಮ್ ಕೊಡು ಅಂತ ಕೇಳಿದಾಳೆ. ಆದ್ರೂ ಅವ್ರು ಈ ಮಾತಿಗೆ ಒಪ್ಕೊಳ್ದೆ ಡೈಲಿ ಅವಳಿಗೆ ಅಬೋಷನ್ ಮಾಡ್ಸು ಅಂತ ಟಾರ್ಚರ್ ಕೊಡ್ತಿದಾರಂತೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಈ ಮನೋಜ್ ಅವ್ರು ಯಾಕೆ ಇಷ್ಟೊಂದು ಚೀಪ್ ಆಗಿ ಬಿಹೇವ್ ಮಾಡ್ತಿದಾರೆ ಅರ್ಥ ಆಗ್ತಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಮನೋಜ್ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದಾನೆ ಅಂತ ಅಂದ್ರೆ ಇದ್ರಲ್ಲಿ ಅವ್ರ ಅಮ್ಮನೂ ಸೇರ್ಕೊಂಡಿರ್ಬೋದು ಅಂತ ನನ್ಗನ್ನಿಸ್ತಾ ಇದೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಹೌದು ಖಂಡಿತ ಇದು ಅತ್ತೆ ಐಡಿಯಾನೇ ಆಗಿರುತ್ತೆ ಅಂತ ಶ್ರುತಿ ಹೇಳಿದಾಗ, ಹೌದು ಶ್ರುತಿ, ನನಗೂ ಇದ್ರ ಬಗ್ಗೆನೇ ಡೌಟ್ ಇದೆ. ಯಾಕಂದ್ರೆ ಮನೋಜ್ ಅವರು ಒಂಟಿಯಾಗಿ ಯಾವತ್ತೂ ನಿರ್ಧಾರ ತಗೊಳ್ಳೋದಿಲ್ಲ. ಅವ್ರೇನೇ ನಿರ್ಧಾರ ತಗೊಂಡ್ರು ಅದ್ರಲ್ಲಿ ಅತ್ತೆ ಕೈವಾಡ ಇದ್ದೇ ಇರುತ್ತೆ ಅಂತ ಮೀನನು ಹೇಳ್ತಾಳೆ. ರೋಹಿಣಿಗೆ ಅಬೋಷನ್ ಮಾಡ್ಸೋದ್ ಇಷ್ಟ ಇಲ್ಲ. ಒಬ್ಬ ತಾಯಿಯಾಗಿ ಹೊಟ್ಟೆಲಿರೋ ಮಗುನ ಯಾರಾದ್ರೂ ಅಬೋಷನ್ ಮಾಡ್ಸಕ್ಕೆ ಇಷ್ಟ ಪಡ್ತಾರ ಹೇಳಿ ಅಂತ ಪೂಜಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶ್ರುತಿ ಮತ್ತೆ ಮೀನಾ ಇಬ್ರಿಗೂ ಬೇಜಾರಾಗತ್ತೆ. ನೋಡಿ, ನೀವಿಬ್ರು ಅವಳಿಗೆ ಸಪೋರ್ಟಿವ್ ಆಗಿದ್ರೆ ಅಷ್ಟ್ ಸಾಕು. ಇದ್ರಿಂದ ಅವಳು ಹೇಗಾದ್ರೂ ಬಚಾವ್ ಆಗ್ತಾಳೆ. ಅದಕ್ಕೆ ನಿಮ್ ಹತ್ರ ಮಾತಾಡೋಣ ಅಂತ ಬಂದೆ ಅಂತ ಪೂಜಾ ಹೇಳ್ದಾಗ, ನನ್ಗೆ ಮತ್ತೆ ಮೀನಾ ಅವ್ರಿಗೆ ಆಕ್ಚುಲಿ ಈಗ ಸ್ವಲ್ಪ ದಿವಸದಿಂದ ರೋಹಿಣಿ ಮೇಲೆ ಸಿಂಪತಿ ಬಂದಿದೆ. ಈಗ ಮನೇಲಿ ರೋಹಿಣಿ ಬಗ್ಗೆ ಟಾಪಿಕ್ ಬರ್ಬೇಕಾದ್ರೆ ನಾವು ಅವಳಿಗೆ ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತೀವಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅವಳು ಇಷ್ಟ ದಿವಸ ಎಷ್ಟೇ ತಪ್ಪು ಮಾಡಿದ್ರು ಸಹ ಅವಳು ಇತ್ತೀಚೆಗೆ ಬದ್ಲಾಗ್ತಿದ್ದಾಳೆ. ಅದು ಅಲ್ದೆ ಒಂದ್ ಮಗುವಿನ ತಾಯಿ ಆಗ್ತಿದ್ದಾಳೆ. ಅಷ್ಟು ಸುಲಭವಾಗಿ ನಾವು ಅವಳೇನ ಬಿಡೋದಿಲ್ಲ ಪೂಜಾ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡಿ ಆದಷ್ಟು ಬೇಗ ಏನಾದ್ರೂ ಮಾಡೋದಿದ್ರೆ ಮಾಡಿ. ಯಾಕಂದ್ರೆ ಮತ್ತೆ ಅವಳ ಡೈವರ್ಸ್ ಕೇಸು ಕೋರ್ಟ್ ಅಲ್ಲಿ ಹಿಯರಿಂಗ್ ಬರುತ್ತೆ. ಜಡ್ಜು ಏನ್ ತೀರ್ಪು ಕೊಡ್ತಾರೋ ಗೊತ್ತಿಲ್ಲ ಅಂತ ಪೂಜಾ ಹೇಳ್ಬೇಕಾದ್ರೆ, ಕೋರ್ಟ್ ಅಲ್ಲಿ ಏನಾದ್ರೂ ತೀರ್ಪು ಬರ್ಲಿ, ಆದ್ರೆ ಈ ಟೈಮಲ್ಲಿ ಮನೋಜ್ ರೋಹಿಣಿಗೆ ಸಪೋರ್ಟ್ ಮಾಡ್ಲೇಬೇಕು ಅಂತ ಮೀನಾ ಹೇಳ್ತಾಳೆ. ಹೌದು ಮೀನಾ ಮರಿ, ಈ ವಿಷಯವಾಗಿ ರವಿ ಮತ್ತೆ ಸೂರ್ಯ ಅವ್ರ ಹತ್ರ ನಾವು ಮಾತಾಡೋಣ ಅಂತ ಶ್ರುತಿ ಹೇಳ್ದಾಗ, ಅದಕ್ಕೆ ಸರಿ ಆಯ್ತು ಅಂತ ಮೀನಾ ತಲೆ ಆಡಿಸ್ತಾಳೆ. ಈ ಕಡೆ ಸೂರ್ಯ ಯೋಚನೆ ಮಾಡ್ತಾ ಇಟ್ಗೆಗಳನ್ನೇ ನೋಡ್ತಿರ್ತಾನೆ. ಅಲ್ಲಿಗೆ ರವಿ ಬರ್ತಾನೆ. ಯಾಕೋ ಸೂರ್ಯ, ಏನ್ ಯೋಚನೆ ಮಾಡ್ತಿದ್ಯೋ ಅಂತ ಕೇಳ್ಬೇಕಾದ್ರೆ, ರವಿಗಾನ್ ರೂಮ್ ಕಟ್ಟೋದು ಲೇಟ್ ಆಗ್ತಿದೆ ಕಣೋ, ಅದಕ್ಕೆ ಇದನ್ನೆಲ್ಲ ಬೇಗ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಇದ್ರಲ್ಲೆಲ್ಲ ಲೇಟ್ ಮಾಡ್ಬಾರ್ದಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಪರ್ಮಿಷನ್ಗೋಸ್ಕರ ಕಾರ್ಪೊರೇಷನ್ ಆಫೀಸ್ಗೆ ಹೋಗಿದ್ದಲ್ಲೋ, ಏನಾಯ್ತೋ ಅಂತ ರವಿ ಕೇಳಿದಾಗ, ಇನ್ನು ಸಿಕ್ಕಿಲ್ಲ ಕಣೋ, ಆದಷ್ಟು ಬೇಗ ಸಿಗುತ್ತೆ, ಬಂದಿದ ತಕ್ಷಣ ಕೆಲ್ಸ ಶುರು ಮಾಡ್ಕೋಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಶ್ರುತಿ ಮತ್ತೆ ಮೀನಾ ಇಬ್ರು ಅಲ್ಲಿಗೆ ಬರ್ತಾರೆ. ಏನು ಇಬ್ರು ಜೊತೆಗೆ ಬರ್ತಾ ಇದೀರಾ, ಏನ್ ವಿಶೇಷ ಅಂತ ರವಿ ಕೇಳಿದಾಗ, ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಅಂತ ಮೀನಾ ಹೇಳ್ತಾಳೆ. ಥೋ, ನಮ್ ಬಾಳ್ವೆಗೊನೆ ನೇತಾಕ, ಏನಮ್ಮ ಯಾವ್ದಾದ್ರೂ ಒಂದು ಹೊಸ ಸಮಸ್ಯೆಗಳು ಬರ್ತಾನೆ ಇರ್ತಾವಲ್ಲ, ಇವಾಗ ಬಂದಿರೋ ಸಮಸ್ಯೆ ಏನು ಅಂತ ಸೂರ್ಯ ಕೇಳ್ತಾನೆ. ರೀ, ಅದು ಇವತ್ತು ನಾನು ಶ್ರುತಿ ರೆಸ್ಟೋರೆಂಟ್ ಹೋಗಿದ್ದೆ, ಅಲ್ಲೇನಾಯ್ತು ಅಂದ್ರೆ ಅಂತ ಹೇಳ್ತಾ ಮೀನಾ ಪೂಜಾ ಬಂದು ಹೇಳಿದ ವಿಷಯನೆಲ್ಲ ಸೂರ್ಯ ಮತ್ತೆ ರವಿ ಹತ್ರ ಹೇಳ್ತಾಳೆ. ಈ ರೀತಿ ಅಬೋಷನ್ ಮಾಡ್ಸೋದು ತಪ್ಪಲ್ವಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಒಂದು ಜೀವನ ಕೊಲ್ಲೋ ಅಂತ ಪಾಪದ ಕೆಲ್ಸ ಮಾಡ್ಬಾರ್ದು, ಅದು ತುಂಬಾನೇ ದೊಡ್ಡ ತಪ್ಪು. ಎಲ್ಲಾ ತಾಯಂದ್ರು ಯಾವ ರೀತಿ ಯೋಚನೆ ಮಾಡ್ತಾರ, ಆ ಪೌಡ್ರನು ಅದೇ ತರಾನೇ ಯೋಚನೆ ಮಾಡ್ತಿರ್ತಾಳೆ. ತನ್ ಮಗುನ ಉಳಿಸ್ಕೊಳ್ಳೋದಕ್ಕೆ ಅವಳು ಪಡ್ತಿರೋ ಪಾಡು ತಪ್ಪಲ್ಲ, ಆದ್ರೆ ಈ ಪೆಂಗ್ಯ ಮಾಡ್ತಿರೋದು ಸಿಕ್ಕಾಪಟ್ಟೆ ದೊಡ್ಡ ತಪ್ಪು. ಒಂದು ಜೀವ ತೆಗಿಯೋದಕ್ಕೆ ಇವ್ನ್ಗೇನ್ ರೈಟ್ಸ್ ಇದೆ ಅಂತ ಸೂರ್ಯ ಬೈತಿರ್ತಾನೆ. ಆದ್ರೆ ಸೂರ್ಯ, ಆ ಮಗು ಏನಾದ್ರೂ ಆಯ್ತು ಅಂತಂದ್ರೆ ಖಂಡಿತ ರೋಹಿಣಿ ಮತ್ತೆ ಮನೋಜ್ ಇಬ್ರು ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರವಿ ಹೇಳ್ಬೇಕಾದ್ರೆ, ಅಲ್ಲ ರವಿ, ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಇಷ್ಟೆಲ್ಲಾ ಆದ್ಮೇಲೂ ಅವ್ರು ದೂರ ಆಗ್ಬೇಕಾ ಹೇಳು? ಇಬ್ರು ದೂರ ಆಗ್ತೀವಿ ಅಂತ ಗೊತ್ತಿದ್ರು ಸಹ ಅವ್ರಿಬ್ರು ಒಂದಾಗಿ ಇವಾಗ ಮಗು ಆಗ್ತಿದೆ ಅಂತ ಅಂದ್ರೆ ಅವ್ರಿಬ್ರು ಮತ್ತೆ ಬೇರೆ ಆದ್ರೆ ಸರಿ ಹೋಗೋದಿಲ್ಲ. ಇಬ್ರು ಜೀವನ ಮಾಡ್ಬೇಕಿತ್ತು, ಅದನ್ ಬಿಟ್ಟು ಈ ರೀತಿ ಎಲ್ಲ ನಾಟಕ ಮಾಡ್ತಿದ್ದಾರೆ ಅಂತ ಶ್ರುತಿ ರೇಗಾಡ್ತಾಳೆ. ಆದ್ರೆ ಏನ್ ಮಾಡೋದು ಶ್ರುತಿ, ನಾವ್ ಯೋಚನೆ ಮಾಡಿದ್ರೆ ಸಾಕಾಗೋದಿಲ್ಲ, ಇದನ್ನ ಆ ಮನೋಜನು ಯೋಚನೆ ಮಾಡ್ಬೇಕು ಅಂತ ರವಿ ಹೇಳಿದಾಗ, ನೋಡೋ ರವಿಗಾನ್, ಇದನ್ನ ಹಿಂಗೆ ಎಲ್ಲ ಬಿಡಕ್ಕಾಗೋದಿಲ್ಲ ಕಣೋ, ಈ ವಿಷಯಕ್ಕೆ ನಾವೇ ಏನಾದ್ರೂ ಒಂದ್ ತೀರ್ಮಾನ ಮಾಡ್ಬೇಕು. ಮೊದ್ಲು ಇದನ್ನ ಅಪ್ಪಯ್ಯನ ಹತ್ರ ಹೇಳ್ಬೇಕು ಅಂತ ಸೂರ್ಯ ಹೇಳ್ದಾಗ, ಮೀನಾ ಸೂರ್ಯನ ತಡೆದು, ಬೇಡರಿ, ಈ ವಿಷಯನ ನೀವು ಮಾವನ ಹತ್ರ ಹೇಳ್ಬೇಡಿ ಅಂತ ಹೇಳ್ತಾಳೆ. ಯಾಕ್ ಮೀನಾ ಅಂತ ಸೂರ್ಯ ಕೇಳ್ದಾಗ, ಈಗೇನಾದ್ರೂ ನೀವು ಹೋಗಿ ಹೇಳಿದ್ರಿ ಅಂತಂದ್ರೆ ಅತ್ತೆ ಮಾವ ಇಬ್ರು ಮನೋಜ್ ಅವ್ರನ್ನ ಕರೆದು ಬೈತಾರೆ, ಮನೇಲಿ ಮತ್ತೆ ಗಲಾಟೆ ಆಗುತ್ತೆ ರೀ, ಇದರಿಂದ ಮನೆ ಮಾನ ಮರ್ಯಾದೆನೂ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದೀನಿ, ಇವಾಗ ಹೇಳ್ಬೇಡಿ, ಇನ್ನೊಂದ್ ಸ್ವಲ್ಪ ದಿವಸ ಹೋಗ್ಲಿ, ರೋಹಿಣಿಗೆ ಅವ್ರ ಮಗುನ ಉಳಿಸ್ಕೊಳ್ಳೋದು ಚೆನ್ನಾಗ್ ಗೊತ್ತಿದೆ, ಇದೆಲ್ಲ ಆದ್ಮೇಲೆ ಇನ್ನು ಏನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ನೋಡ್ಕೊಳ್ಳೋಣ ಅಂತ ಮೀನಾ ಹೇಳಿದಾಗ ಸೂರ್ಯ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಿರ್ತಾನೆ. ಸೂರ್ಯ, ನನ್ಗೇನೋ ಈ ಐಡಿಯಾನ ಅಮ್ಮನೇ ಏನಾದ್ರೂ ಮನೋಜ್ಗೆ ಕೊಟ್ಟಿದಾರೇನೋ ಅಂತ ಅನ್ನಿಸ್ತಾ ಇದೆ ಕಣೋ, ಯಾಕಂದ್ರೆ ರೋಹಿಣಿ ಇದ್ರಲ್ಲಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಅಮ್ಮಂಗೆ ಏನಾದ್ರೂ ಅನ್ಸಿರ್ಬೋದಲ್ವಾ ಅಂತ ರವಿ ಹೇಳಿದಾಗ, ನೋಡು ರವಿ, ರೋಹಿಣಿ ಸುಳ್ಳು ಹೇಳಿಲ್ಲ, ಮನೋಜು
ಫೋರ್ಸ್ ಮಾಡ್ತಿರೋದ್ರಿಂದ ಅಬೋಷನ್ ಮಾಡಿಸ್ದೆ ಅಂತ ಬೇಕಾದ್ರೆ ಸುಳ್ಳು ಹೇಳ್ಬೋದು. ಆದ್ರೆ ಮಗು ವಿಷಯದಲ್ಲಿ ರೋಹಿಣಿ ಸುಳ್ಳು ಹೇಳೋದಕ್ಕೆ ಇಷ್ಟಪಡ್ತಿಲ್ಲ. ಇದ್ರಲ್ಲೇ ಗೊತ್ತಾಗ್ತಿಲ್ವಾ ರೋಹಿಣಿ ಮೊದ್ಲಿನ ತರ ಇಲ್ಲ, ಬದ್ಲಾಗಿದ್ದಾಳೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ನನಗೇನೋ ನೀವ್ ಹೇಳ್ತಾ ಇರೋದನ್ನೆಲ್ಲ ಕೇಳಿದ್ರೆ ಅವಳ ಮೇಲೆ ಕರುಣೆ ಬರುತ್ತೆ. ಆದ್ರೆ ಅವಳು ಮಾಡಿರೋ ಮೋಸ, ಅನ್ಯಾಯ, ದಗಲ್ಬಾಜಿ, ಸುಳ್ಳು ಹೇಳಿರೋದು ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಬಂದಿರೋ ಕರುಣೆನ, ಅನುಕಂಪನ ಹಿಂದಿರ್ಕೊಂಡ್ ಹಂಗೆ ವಾಪಸ್ ಹೊರಟೋಗ್ಬಿಡುತ್ತೆ. ಆದ್ರೂ ಆ ಮಗುಗೋಸ್ಕರನಾದ್ರೂ ನಾವ್ ಯೋಚನೆ ಮಾಡ್ಲೇಬೇಕು. ಅದಕ್ಕೆ ಈ ವಿಷಯನ ಅಪ್ಪನ ಹತ್ರ ಹೇಳೋಣ ಅಂತ ಹೇಳ್ದೆ. ಆದ್ರೆ ನೀವು ಬೇಡ ಅಂತಿದ್ದೀರಾ ಅಂತ ಸೂರ್ಯ ಹೇಳ್ದಾಗ, ನೋಡ್ರಿ ನನಗೇನೋ ಇದ್ರಲ್ಲಿ ಅತ್ತೆನು ಸಂಬಂಧ ಪಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನೀವು ಮಾವನ ಹತ್ರ ಹೇಳೋದ್ ಬೇಡ. ಮಾವಂಗೇನಾದ್ರೂ ಅತ್ತೆ ಈ ರೀತಿ ರೋಹಿಣಿಗೆ ಅಬೋಷನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ಮತ್ತೆ ಅವರಿಬ್ರು ಮಧ್ಯೆ ಜಗಳ ಆಗತ್ತೆ ರೀ. ಅತ್ತೆಗೂ ಮಾವಂಗೂ ನಮ್ಮಿಂದ ಜಗಳ ಆಗ್ಬೇಕಾ ಹೇಳಿ? ಅಷ್ಟೇ ಯಾಕೆ, ಇದ್ರಿಂದ ರೋಹಿಣಿಗೂನು ಸೆಕ್ಯೂರಿಟಿ ಇರೋದಿಲ್ಲ. ಅದಕ್ಕೆ ಈಗ ತಕ್ಷಣಕ್ಕೆ ಈ ಮಾತನ್ನ ಮಾವನ ಹತ್ರ ಹೇಳ್ಬೇಡಿ ಅಂತ ಮೀನಾ ಹೇಳ್ದಾಗ ಸೂರ್ಯ ಯೋಚನೆ ಮಾಡಿ ಸರಿ ಆಯ್ತು ಅಂತ ತಲೆ ಆಡಿಸ್ತಾನೆ. ರೀ, ಅತ್ತೆಗೇನಾದ್ರು ಅಕಸ್ಮಾತ್ ಈ ವಿಷಯ ಗೊತ್ತಾಯ್ತು ಅಂತಂದ್ರೆ ಅವ್ರು ಇನ್ನೂ ಬೇರೆ ಯಾವ್ದಾದ್ರು ಪ್ಲಾನ್ ಮಾಡ್ತಾರೆ ರೀ. ರೋಹಿಣಿಗೆ ಡೆಲಿವರಿ ಆಗೋವರೆಗೂ ನಾವ್ ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಸೂರ್ಯ, ರವಿ ಇಬ್ರುನು ಒಪ್ಕೋತಾರೆ. ಈ ಕಡೆ ಶಾಂತಿ ಕರೆಸಿರೋ ಮ್ಯಾರೇಜ್ ಬ್ರೋಕರ್ ಮನೆಗ್ ಬರ್ತಾರೆ. ಆಗ ಸೂರ್ಯ ಹೋಗಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ಓ ನೀವೇನಾ ಹುಡುಗ ಅಂತ ಮ್ಯಾರೇಜ್ ಬ್ರೋಕರ್ ಹೇಳ್ಬೇಕಾದ್ರೆ, ಏಕೆ ನಾನ್ ನಿಮ್ ಕಣ್ಣಿಗೆ ಹುಡ್ಗಿ ತರ ಕಾಣಿಸ್ತಿದೀನೇನೋ? ಥೋ, ನಮ್ ಬಾಳ್ವೆಗೆ ಬಾಳೆಗೊನೆ ನೇತಾಕ. ಏನಪ್ಪಾ ಇದು, ಹುಡುಗನ್ನ ಹುಡ್ಗನ ಅಂತ ಕೇಳ್ತಿಯಲ್ಲ, ಇದೇನಿದು? ಯಾರ್ ನೀವು ಮೊದ್ಲು ಹೇಳಿ ಅಂತ ಸೂರ್ಯ ಕೇಳ್ತಾನೆ. ಅದು ನಿಮ್ ತಾಯಿ ನನ್ನನ್ನ ಬರೋದಕ್ ಹೇಳಿದ್ರು. ನಿಮ್ಗೆ ಒಳ್ಳೆ ಹುಡುಗಿನ ನೋಡಿ ಅಂತ ಹೇಳಿದ್ರು. ಅದಕ್ಕೆ ಒಳ್ಳೆ ಹುಡುಗಿ ಸಂಬಂಧ ಬಂದಿದೆ, ನಿಮ್ಗೆ 2ನೇ ಮದ್ವೆಗೆ ಹೆಣ್ ತೋರ್ಸಕ್ ಬಂದಿರೋದು ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಮೀನಾ ಬಂದು, ಏನು ಮತ್ತೆ ನೀವ್ ಇನ್ನೊಂದ್ ಮದ್ವೆ ಆಗ್ತಿದ್ದೀರಾ ಅಂತ ಕೇಳ್ತಾಳೆ. ಮೀನಾ ಸುಮ್ನಿರು ಮೀನಾ, ಯಾರ್ ಹೇಳಿದ್ದು, ನಿಂಗ್ ಗೊತ್ತಿಲ್ಲ ಸುಮ್ನಿರು, ಇವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ಇಲ್ಲ, ನಿಮ್ ತಾಯಿನೇ ಹೇಳಿದ್ದು ನಿಮ್ಗೆ ಹೆಣ್ಣು ನೋಡೋದಿಕ್ಕೆ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಅಯ್ಯೋ ಸರ್, ಇವ್ರಿಗೆ ಈಗಾಗ್ಲೇ 2 ಮದ್ವೆ ಆಗಿದೆ ಅಂತ ಮೀನಾ ಹೇಳ್ತಾಳೆ. ಇಲ್ವಲ್ಲ, ಅವರು ಈಗಾಗ್ಲೇ ಒಂದ್ಸಲಿ ಮದ್ವೆ ಆಗಿದೆ ಮಗನ್ಗೆ ಅಂತ ಹೇಳಿದ್ರು ಅಂತ ಆ ವ್ಯಕ್ತಿ ಯೋಚನೆ ಮಾಡ್ಬೇಕಾದ್ರೆ, ಲೇ ಮೀನಾ, ಇದು ಆ ಪೆಂಗಿಂಗ್ ಅಂತ ನೋಡಿರೋದು ಅನ್ಸುತ್ತೆ ಕಣೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಶಾಂತಿ ಅಲ್ಲಿಗೆ ಬರ್ತಾಳೆ. ಹಾಗೆ ಅವರು ಮನೋಜನ್ಗೆ ಹುಡುಗಿ ಹುಡುಕಿರೋದ್ರ ಬಗ್ಗೆ ಹೇಳ್ತಾರೆ. ಅದನ್ನ ಕೇಳಿ ಶಾಂತಿಗೆ ತುಂಬಾನೇ ಖುಷಿ ಆಗತ್ತೆ. ಆದ್ರೆ ನನ್ಗೆ ಒಂದ್ ವಿಷಯ ಅರ್ಥ ಆಗ್ಲಿಲ್ಲ ಮೇಡಮ್, ನೀವು ನಿಮ್ ಮಗನ್ ಜಾತಕ ಕಳ್ಸಿದ್ರಲ್ಲ, ಅದ್ರಲ್ಲಿ ಇಷ್ಟೊತ್ಕಾಗ್ಲೇ ಅವ್ರಿಗೆ 2ನೇ ಮದ್ವೆ ಆಗ್ಬೇಕಾಗಿತ್ತಲ್ಲ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಮನೋಜ ಬಂದು ಈ ಮಾತನ್ನ ಕೇಳಿಸ್ಕೊಂಡು ಭಯ ಪಡ್ತಿರ್ತಾನೆ. ಏನ್ ಇವನು ಎಲ್ಲ ಗೊತ್ತಿರೋ ತರನೇ ಮಾತಾಡ್ತಿದಾನಲ್ಲ ಅಂತ ಮನೋಜ ಭಯದಲ್ಲಿ ಬೆವರ್ತಾ ಇರ್ತಾನೆ. ಅವ್ರು ಹೇಳಿದ ಮಾತಿನ ಕೇಳಿ ಸೂರ್ಯ, ಮೀನಾ, ಶ್ರುತಿ, ರವಿ 4 ಜನಕ್ಕೆ ಶಾಕ್ ಆಗತ್ತೆ. ಅಯ್ಯೋ ಇಲ್ವಲ್ಲ, ನೀವ್ ಸುಮ್ನೆ ತಪ್ಪಾಗಿ ತಿಳ್ಕೊಂಡಿದೀರಾ ಅನ್ಸುತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಜಾತಕದ ಪ್ರಕಾರ ಖಂಡಿತ ನಿಮ್ ಮಗನ್ಗೆ 2ನೇ ಮದ್ವೆ ಆಗ್ಬೇಕಾಗಿತ್ತಲ್ಲ ಇಷ್ಟೊತ್ಗೆ, ಅವ್ರ ಜಾತಕದಲ್ಲಿ ಆ ರೀತಿ ತೋರಿಸ್ತಾ ಇದೆ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಮಮ್ಮಿ ಅಂತ ಮನೋಜ ಶಾಂತಿ ಹತ್ರ ಹೊಡೋಗ್ತಾನೆ. ಬಾರು ಮನೋಜ, ನೋಡಿ ನಾನು ಇವನ್ಗೆ ಹೇಳಿದ್ದು, ಇವನ್ಗೆ ನೀವು ಹುಡುಗಿ ಹುಡುಕ್ಬೇಕಾಗಿರೋದು ಅಂತ ಶಾಂತಿ ಹೇಳ್ದಾಗ, ಹುಡುಗ ನೋಡೋದಿಕ್ಕೆ ನಿಮ್ ತರನೇ ತುಂಬಾ ಚೆನ್ನಾಗಿದ್ದಾನೆ, ಇವ್ರಿಗೆ ಖಂಡಿತ ಒಳ್ಳೊಳ್ಳೆ ಹುಡುಗಿರ್ ಸಿಕ್ಕೇ ಸಿಗ್ತಾರೆ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿ ಖುಷಿ ಪಡ್ತಿರ್ತಾಳೆ. ಬರ್ತಿದ್ದಂಗೆ ಸಕ್ರೆಗೆ ಎಲ್ ಕ್ಯಾಚ್ ಹಾಕ್ಬೇಕು ಅಲ್ಲಿ ಕ್ಯಾಚ್ ಹಾಕ್ಬಿಟ್ರೆ ನೋಡ್ದ ಅಂತ ಹೇಳ್ಕೊಂಡು ಸೂರ್ಯ ನಗ್ತಿರ್ತಾನೆ. ಮಮ್ಮಿ ಅಂತ ಮನೋಜ ಹೇಳ್ದಾಗ, ಏನೋ ಅಂತ ಶಾಂತಿ ಕೇಳ್ತಾಳೆ. ಮಮ್ಮಿ ಅಂತ ಮನೋಜ ಹೇಳ್ಬೇಕಾದ್ರೆ, ಹೇಳ್ ಸಾಯೋ ಅಂತ ಶಾಂತಿ ಹೇಳ್ದಾಗ, ಅಲ್ಲ ಮಮ್ಮಿ ಇವಾಗ ಇದೆಲ್ಲ ಬೇಕಾ ಅಂತ ಮನೋಜ ಹೇಳ್ದಾಗ, ಸುಮ್ನೆ ಇರೋ, ಈಗ್ಲಿಂದಾನೇ ಹುಡುಗಿ ನೋಡಿದ್ರೆ ತಾನೆ ಅವಾಗ ಮದ್ವೆ ಮಾಡಕ್ಕಾಗೋದು, ಸುಮ್ನೆ ನಿಂತ್ಕೊಳ್ಳ ಅಂತ ಶಾಂತಿ ಹೇಳ್ತಾಳೆ. ಮಮ್ಮಿ ನನ್ಗೆ ಯಾಕೋ ಇವ್ರು ನೋಡಿದ್ರೆ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಮಮ್ಮಿ, ನನ್ಗೀಗಾಗ್ಲೇ ಮದ್ವೆ ಆಗ್ಬೇಕಾಗಿತ್ತು ಅಂತ ಹೇಳ್ತಿದಾರೆ ಇವ್ರು, ಏನು ಬೇಡ ಸುಮ್ನಿರು ಮಮ್ಮಿ ಇವ್ರು ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡಪ್ಪ ಆ ರೀತಿ ಎಲ್ಲ ಏನು ಇಲ್ಲ, ನಾನು ಯಾವಾಗ್ಲೂ ಎಲ್ರ ಜಾತಕನು ಕ್ಲೀನ್ ಆಗಿ ನೋಡ್ ಹೇಳ್ತೀನಿ, ಈಗ ನಿನ್ ಸಮಾಧಾನಕ್ಕೋಸ್ಕರ ಇನ್ನೊಂದ್ಸಲಿ ಜಾತಕ ನೋಡ್ತೀನಿ ಅಂತ ಹೇಳ್ತಾ ಆ ವ್ಯಕ್ತಿ ತನ್ ಮೊಬೈಲ್ ಅಲ್ಲಿ ಮನೋಜನ್ ಜಾತಕನ ಓಪನ್ ಮಾಡ್ತಾನೆ. ನೀವೆಲ್ರು ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ, ಹೋಗ್ರಿ ಇಲ್ಲಿಂದ, ಬಂದ್ಬಿಟ್ರು ನಿಂತ್ಕೊಂಡು ತಮಾಷೆ ನೋಡೋದಿಕ್ಕೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಇಲ್ಲ ನಾವ್ಯಾಕ್ ಹೋಗ್ಬೇಕು, ನಾವು ಕುತ್ಕೊಂಡೆ ಇಲ್ಲಿ ನೋಡ್ತಾ ಇರ್ತೀವಿ ಅಂತ ಹೇಳಿ ರವಿ ಹೋಗಿ ಕುತ್ಕೋತಾನೆ. ಸಕ್ರೆ, ನೀವ್ ಇವನ್ಗೆ ಇನ್ನೊಂದ್ ಮದ್ವೆ ಮಾಡ್ಬೇಕು ಅಂತ ನೋಡ್ತಾ ಇದೀರಲ್ಲ, ಅದಕ್ಕಿಂತ ದೊಡ್ಡ ತಮಾಷೆ ಯಾವ್ದಿದೆ, ನಾವ್ ನಿಂತ್ಕೊಂಡ್ ನೋಡಿದ್ರಲ್ಲಿ ನಿಮ್ಗೇನು ಗಂಟು ಹೋಗುತ್ತೆ ಅಂತ ಸೂರ್ಯ ಕೇಳ್ತಾನೆ. ಸುಮ್ನೆ ಇರ, ನೀವ್ನೊಬ್ಬ ಮಾತಾಡಕ್ ಬಂದ್ಬಿಟ್ಟ. ಸರ್, ನನ್ ಮಗನ್ಗೆ ಯಾವಾಗ ಮದ್ವೆ ಆಗತ್ತೆ ಅಂತ ಹೇಳಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ಸಕ್ರೆ ಈಗಾಗ್ಲೇ ಆಗ್ಬೇಕಿತ್ತು ಅಂತ ಅವ್ರು ಹೇಳಿದ್ರಲ್ಲ, ಒಂದ್ ವೇಳೆ ನಮಗ್ ಗೊತ್ತಿಲ್ದಿರೋ ತರ
ಇನ್ನೊಂದ್ ಮದ್ವೆ ಏನಾದ್ರೂ ಆಗಿದಾನ ಇವನು? ಯಾರಿಗ್ ಗೊತ್ತು? ನಿಮ್ ಮುದ್ದಿನ ಮಗನ ಒಂದ್ಸಲಿ ಕೇಳ್ಕೊಂಬಿಡಿ ಅಂತ ಸೂರ್ಯ ಹೇಳ್ದಾಗ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಆ, ಏನೋ ಅಪ್ಪಿ ನೀನು ಏನೇನೋ ಹೇಳ್ತೀಯ ಅಂತ ಮನೋಜ ತಡವರ್ಸ್ಕೊಂಡ್ ಹೇಳ್ಬೇಕಾದ್ರೆ ಶಾಂತಿ ಮಾತ್ರ ಗಾಬರಿಯಿಂದ ಮನೋಜನ್ನೇ ನೋಡ್ತಿರ್ತಾಳೆ. ಮಮ್ಮಿ ಮಮ್ಮಿ ಇವನ್ ಮಾತನ್ನ ಕೇಳ್ಬೇಡ ಮಮ್ಮಿ. ಏಯ್ ನಾನ್ ಯಾಕೋ ಮದ್ವೆ ಮಾಡ್ಕೊಳ್ಳಿ ಇನ್ನೊಂದು? ಅದು ಮಮ್ಮಿ ಗೊತ್ತಿಲ್ದಿರೋ ತರ ನಾನ್ ಆತರ ಎಲ್ಲ ಮಾಡೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ಹೌದೌದು, ನೀವು ಇಷ್ಟು ದಿವ್ಸ ಸಕ್ಕರೆಗ್ ಗೊತ್ತಿಲ್ದಿರೋ ತರ ಏನು ಮಾಡಿಲ್ಲ ಬಿಡು, ಪಾಪಚ್ಚಿ ನೀನು ಬಾಯಿ ಒಳಗಡೆ ಬೆಳ್ಳಿಟ್ರೆ ಕಚ್ಚಕ್ಕೆ ಬರೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮನೋಜ ಮಾತ್ರ ತನಗೇನು ಗೊತ್ತಿಲ್ಲ ಅನ್ನೋ ರೀತಿನೇ ನಿಂತ್ಕೊಂಡಿರ್ತಾನೆ. ಹೌದಮ್ಮ, ಇವನಂತವನ್ನ ನಂಬದಿಕ್ಕೆ ಆಗೋದಿಲ್ಲ, ಸ್ವಲ್ಪ ಇವನ್ ಜೊತೆ ಹುಷಾರಾಗಿರಿ ಅಂತ ರವಿ ಹೇಳ್ತಿರ್ತಾನೆ. ಏ ಸುಮ್ನೆ ಇರೋ ರವಿ, ನೋಡಿ ಸರ್, ನನ್ ಮಗನ್ಗೆ ಇನ್ನೊಂದ್ ಮದ್ವೆ ಎಲ್ಲ ಆಗಿಲ್ಲ ಅಂತ ಶಾಂತಿ ಹೇಳ್ದಾಗ, ಇಲ್ಲಮ್ಮ ಜಾತಕದ ಪ್ರಕಾರ ಈಗಾಗ್ಲೇ ಅವ್ರಿಗೆ ಇನ್ನೊಂದ್ ಮದ್ವೆ ಆಗಿರ್ಬೇಕಾಗಿತ್ತು, ಈಗ ಇವ್ರಿಗೆ ಒಳ್ಳೆ ಗುರುಬಲ ನಡೀತಾ ಇದೆ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಅಯ್ಯೋ ಸರ್, ಯಾರ್ ಎಲ್ಲಿಗಾದ್ರೂ ಬರ್ಲಿ, ಮೊದ್ಲು ಕೋರ್ಟ್ ಇಂದ ಡೈವರ್ಸ್ ಬರ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಹೌದಮ್ಮ, ಇನ್ನು ಡೈವರ್ಸೇ ಆಗಿಲ್ಲ, ಅಷ್ಟ್ರಲ್ಲಿ ಮದ್ವೆ ಯಾಕಮ್ಮ ಅಂತ ರವಿ ಕೇಳ್ತಿರ್ತಾನೆ. ಏ ಅದೆಲ್ಲ ನನ್ ಗೊತ್ತಿದೆ ಕಣೋ, ಅಷ್ಟ್ರಲ್ಲೇ ಹುಡುಗಿ ನೋಡ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಶಾಂತಿ ಅಂತ ಕರೀತಾ ಲಕ್ಕಿ ಅಲ್ಲಿಗ್ ಬರ್ತಾರೆ. ಜೊತೆಗೆ ರಂಗನಾಥ್ ಅವರು ಬರ್ತಾರೆ. ಅಪ್ಪಯ್ಯ ಅಪ್ಪಯ್ಯ ಬಾ ಅಪ್ಪಯ್ಯ, ಕರೆಕ್ಟ್ ಟೈಮಿಗ್ ಬಂದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏ ಇಲ್ಲೇನೋ ನಡೀತಾ ಇದೆ ರಂಗ, ಯಾಕೆಲ್ರು ಹಿಂಗ್ ನಿಂತಿದ್ದಾರೆ, ಇವ್ರು ಯಾರು ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಮ್ಮ ನಮಸ್ಕಾರ, ಆ ನಾನು ಇವ್ರ ಮಗ ಮನೋಜ್ಗೆ ಎರಡನೇ ಮದ್ವೆಗೆ ಹೆಣ್ಣು ಹುಡ್ಕೋಕ್ ಬಂದಿದೀನಿ ಅಂತ ಆ ವ್ಯಕ್ತಿ ಹೇಳ್ದಾಗ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಏನ್ ಇವ್ರು ಎಲ್ಲ ಸತ್ಯ ಹೇಳ್ಬಿಟ್ರಲ್ಲ, ಇವಾಗ ಲಕ್ಕಿಗ್ ಏನ್ ಹೇಳೋದು ಅಂತ ಸೂರ್ಯ ಒದ್ದಾಡ್ತಿರ್ತಾನೆ. ಏನಿದು ಇವ್ರು ಎರಡನೇ ಮದ್ವೆ ಅಂತ ಹೇಳ್ತವ್ರಲ್ಲ ಅಂತ ಲಕ್ಕಿ ಎಲ್ರು ಮುಖಾನು ನೋಡ್ತಿರ್ತಾರೆ. ಏನು ಎರಡನೇ ಮದ್ವೆನಾ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಏನ್ ಹೇಳೋದು ಅಂತ ಗೊತ್ತಾಗದೆ ರಂಗನಾಥ್ ಅವರು ಒದ್ದಾಡ್ತಿರ್ತಾರೆ. ಏ ಶಾಂತಿ, ಏನೇ ಇದೆಲ್ಲ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅತ್ತೆ ಅದು ಏನಂದ್ರೆ ಮೊದ್ಲು ಮನೋಜನ್ಗೆ ಮದ್ವೆ ಆಗ್ಬೇಕಾಗಿತ್ತು ಅತ್ತೆ, ಆದ್ರೆ ಇವ್ರಿಬ್ರಿಗೂ ಮದ್ವೆ ಆಗೋಯ್ತಲ್ಲ, ಅದಕ್ಕೆ ಇವ್ರದ್ದೆಲ್ಲಾರ್ದು ಆದ್ಮೇಲೆ ಎರಡನೇ ಸಲ ಇವಂದು ಮದ್ವೆ ಅಂತ ಹೇಳ್ತಾ ಇರೋದು ಅಂತ ಶಾಂತಿ ಮಾತನ್ನ ಸಂಭಾಳಿಸ್ಬಿಡ್ತಾಳೆ. ನೀನ್ ಏನ್ ಮಾಡ್ತಿದ್ಯಾ ಅಂತ ನೀನ್ ಗೊತ್ತಿದ್ಯಾ ಶಾಂತಿ? ನಾನ್ ಬೇಡ ಅಂದ್ರು ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಬೈಬೇಕಾದ್ರೆ, ಏ ಸುಮ್ನೆ ಇರೋ ರಂಗ, ಮಗನ್ಗೆ ಮದ್ವೆ ಮಾಡೋದ್ರಲ್ಲಿ ತಪ್ಪೇನೋ ಇದೆ? ಹೌದು, ಹುಡುಗಿನ ನೋಡಾಯ್ತಾ ನೀವು ಅಂತ ಲಕ್ಕಿ ಅಜ್ಜಿ ಕೇಳ್ಬೇಕಾದ್ರೆ, ಹಾ ಅತ್ತೆ, ಅದಕ್ಕೆ ಹುಡ್ಕೊಂಡ್ ಬಂದಿದ್ದಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಒಟ್ನಲ್ಲಿ ನನ್ ಮೊಮ್ಮಗನ್ಗೆ ಅವನ್ ತರನೇ ಚೆನ್ನಾಗಿರೋ ಹುಡುಗಿ, ಓದಿರೋ ಹುಡುಗಿ, ಒಳ್ಳೆ ಗುಣ ಇರೋ ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಹುಡುಗಿನೇ ಹುಡುಕಿ ಅಂತ ಲಕ್ಕಿ ಅಜ್ಜಿ ಆ ವ್ಯಕ್ತಿ ಹತ್ರ ಹೇಳ್ತಿರ್ತಾರೆ. ಹಾಗೆ ಲಕ್ಕಿ ಅಜ್ಜಿ ಹುಡುಗಿ ಫೋಟೋ ನೋಡ್ಬೇಕು ಅಂತ ಕೇಳ್ಬೇಕಾದ್ರೆ, ಅತ್ತೆ ಮೊದ್ಲು ಮನೋಜನ್ಗೆ ಯಾವ ಹುಡುಗಿ ಇಷ್ಟ ಆಗ್ತಾಳೋ ನೋಡೋಣ, ಆಮೇಲೆ ನಾವೆಲ್ರು ನೋಡೋಣ ಅಂತ ಶಾಂತಿ ಹೇಳ್ತಾಳೆ. ಏ ಅದ್ ಹಂಗಲ್ಲ ಕಣೆ ಶಾಂತಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಮ್ಮ ನೀನು ಸುಸ್ತಾಗಿರ್ತೀಯ, ಅದು ಅಲ್ದೆ ಆಸ್ಪತ್ರೆಗೆ ಚೆಕಪ್ ಬೇರೆ ಹೋಗ್ಬೇಕು, ಬಾಮ ಹೋಗ್ ಬರೋಣ ಅಂತ ರಂಗನಾಥ್ ಅವರು ಕರೀತಾರೆ. ಏ ಇವಾಗ ತಾನೇ ವಾಕಿಂಗ್ ಮುಗಿಸ್ಕೊಂಡ್ ಬಂದಿದೀನಿ, ಹೋಗೋ ಆಮೇಲೆ ಹೋಗೋಣ ಅಂತ ಲಕ್ಕಿ ಹೇಳಿದಾಗ, ಅಯ್ಯೋ ಅಮ್ಮ ನಾವಿಲ್ಲಿದ್ರೆ ಸರಿ ಹೋಗೋದಿಲ್ಲ, ಬಾ ಹೊರಡೋಣ ಅಂತ ಹೇಳಿ ರಂಗನಾಥ್ ಅವರು ಲಕ್ಕಿಗೆ ಬಲವಂತ ಮಾಡ್ತಾರೆ. ಸರಿ ಆಯ್ತು ಹೋಗೋಣ ಬಿಡು. ಏ ಶಾಂತಿ, ನೋಡೆ ನನ್ ಮೊಮ್ಮಗನ್ಗೆ ಒಳ್ಳೆ ಹುಡುಗಿನ ನೋಡಿಟ್ಟಿರು, ನಾನ್ ಬಂದು ನೋಡ್ತೀನಿ, ಸರಿನಾ? ನಡಿ ರಂಗ ಹೋಗೋಣ ಅಂತ ಹೇಳ್ತಾ ಲಕ್ಕಿ ಅಜ್ಜಿಲಿಂದ ಹೋಗ್ತಾರೆ. ಆಗ ಶಾಂತಿ ಹುಡುಗಿ ಫೋಟೋ ತೋರ್ಸಿ ಅಂತ ವ್ಯಕ್ತಿ ಹತ್ರ ಕೇಳ್ಬೇಕಾದ್ರೆ ಮನೆಯವರೆಲ್ರು, ಬೇಡ ಇದು ಕಾನೂನಿ ಪ್ರಕಾರ ತಪ್ಪಾಗತ್ತೆ, ಮೊದ್ಲು ಡೈವರ್ಸ್ ಬರ್ಲಿ, ಅದುವರೆಗೂ ಏನು ಮಾಡ್ಬೇಡಿ ಅಂತ ಕೇಳ್ಕೊಳ್ತಿದ್ರು ಸಹ ಶಾಂತಿ ಅವ್ರ ಮಾತನ್ನ ಕಿವಿಗ್ ಹಾಕೊಳ್ದೆ ಅವ್ರಿಗೆ ಉಲ್ಟಾ ಬೈತಾಳೆ. ಮಮ್ಮಿ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ, ಈಗ್ಲೇ ಹೆಣ್ಣು ಹುಡ್ಕೋದೆಲ್ಲ ಬೇಡ ಅಂತ ಮನೋಜ ಹೇಳ್ಬೇಕಾದ್ರೆ ಅವ್ರೆಲ್ರು ಆಶ್ಚರ್ಯದಿಂದ ಮನೋಜನ್ನೇ ನೋಡ್ತಿರ್ತಾರೆ. ಹಾಗೆ ಶಾಂತಿನು ಶಾಕ್ ಅಲ್ಲಿ ಮನೋಜನ್ನೇ ಗುರಾಯಿಸ್ತಿರ್ತಾಳೆ. ಏನೋ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಮಮ್ಮಿ, ನನಗೂ ಮತ್ತೆ ರೋಹಿಣಿ ಚಿನ್ನುಗೂ ಡೈವರ್ಸ್ ಆದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ, ಅಲ್ಲಿವರೆಗೂ ಏನು ಮಾತಾಡ್ಬೇಡಿ, ಅದೇ ಎಲ್ರಿಗೂ ಒಳ್ಳೇದು ಅಂತ ಹೇಳ್ತಾ ಮನೋಜ ಅಲ್ಲಿಂದ ಎಸ್ಕೇಪ್ ಆಗ್ಬೇಕಾದ್ರೆ, ಏಯ್ ನಿಂತ್ಕೊಳ ಸಾಕು ಅಂತ ಹೇಳ್ತಾ ಶಾಂತಿ ಮನೋಜನ್ ಕೈ ಹಿಡ್ಕೊಂಡ್ ಹೇಳ್ಕೊತಾಳೆ. ಏನೋ ಮಾತಾಡ್ತಿದ್ಯಾ ನೀನು? ಅವ್ರೇನೋ ಗೊತ್ತಿಲ್ದೆ ಮಾತಾಡ್ತಿದಾರೆ ಅಂತಂದ್ರೆ ನೀನು ಅದೇ ರೀತಿನೇ ಮಾತಾಡ್ತಾ ಇದ್ಯಾ? ಬರ್ತಾ ಬರ್ತಾ ನೀನು ಮಾತು, ನಿನ್ ನಡವಳಿಕೆ ಯಾವ್ದು ಸರಿ ಇಲ್ಲ ಕಣೋ. ಈಗ ಯಾಕೋ ನಿನ್ ಮದ್ವೆ ಬೇಡ ಅಂತ ಹೇಳ್ತಾ ಇದ್ಯಾ? ನೀನೇ ತಾನೇ ಅಮ್ಮ ನನ್ಗೆ ಮದ್ವೆ ಯಾವಾಗ ಮಾಡಿಸ್ತೀಯಾ, ಅಮ್ಮ ನನ್ಗೆ ಯಾವಾಗ ಚಿನ್ನನ ಕರೆಸ್ತೀಯಾ, ನನ್ ಚಿನ್ನ ಇಲ್ವಲ್ಲ ಅಂತ ನನ್ ಜೀವ ತಿಂತಿದ್ದಲ್ಲೋ, ಅಷ್ಟೇ ಯಾಕೆ ಇವ್ರಿಬ್ರಿಗೂ ಮತ್ತೆ ಮದ್ವೆ ಮಾಡಿ ಇವ್ರಿಬ್ರಿಗೂ ಫಸ್ಟ್ ನೈಟ್ ಅರೇಂಜ್ ಮಾಡಿದಾಗ ನನ್ಗಿಲ್ಲಿ ಇರಕ್ ಆಗ್ತಿಲ್ಲ ಅಂತ ನೊಂದ್ಕೊಂಡ್ತಾನೆ ನೀನು ಮನೆಯಿಂದ ಆಚೆಗೆ ಹೋಗಿದ್ದೆ. ನೋಡೋ ಮನೋಜ, ನಾನ್ ಇದನ್ನೆಲ್ಲ ನೋಡ್ತಾ ಇದೀನಿ ಕಣೋ, ಒಬ್ಳು ತಾಯಿಯಾಗಿ ಆ ನೋವು ಏನು ಅನ್ನೋದು ನನ್ಗೆ ಗೊತ್ತಿದೆ ಕಣ ಅಂತ
ಶಾಂತಿ ಹೇಳ್ಬೇಕಾದ್ರೆ, ಅಲ್ಲ ಸಕ್ರೆ, ನೀವ್ ಬರೀ ಈ ನೋವನ್ನ ಮಾತ್ರ ನೋಡ್ತಾ ಇದ್ದೀರಾ. ಅಕಸ್ಮಾತ್ ನೀವ್ ಮನೋಜನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ತಿದೀರಾ ಅಂತ ಆ ಪೌಡ್ರಿಗೆ ಏನಾದ್ರೂ ಗೊತ್ತಾಗಿ ಅವಳೇನಾದ್ರೂ ಕಂಪ್ಲೇಂಟ್ ಕೊಟ್ಲು ಅಂತ ಅಂದ್ರೆ, ಆಗ ಪೊಲೀಸವರು ಕೊಡ್ತಾರಲ್ಲ ವಧೆ, ಅದ್ರಲ್ ಬರುತ್ತಲ್ಲ ನೋವು, ಅದು ಈ ನೋವ್ಗಿಂತ ಡಬಲ್ ಡಬಲ್ ಆಗಿರುತ್ತೆ ಹುಷಾರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮಮ್ಮಿ ಮಮ್ಮಿ ನಾನು ಅದಕ್ಕೆ ಮಮ್ಮಿ ಹೇಳ್ತಾ ಇರೋದು, ನನ್ಗೆ ಮದ್ವೆ ಬೇಡ ಮಮ್ಮಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಮನೋಜ ಹೇಳ್ತಾನೆ. ನೋಡೋ, ಬರ್ತಾ ಬರ್ತಾ ನಿನ್ ಮಾತೆ ಬದ್ಲಾಗ್ತಾ ಇದೆ. ನೋಡು ಮನೋಜ, ನಾನ್ ಏನೇ ಮಾಡಿದ್ರೆ ನೀನ್ ಒಳ್ಳೇದಕ್ಕೆ ಕಣೋ, ನಾನ್ ಹೇಳೋದನ್ನ ಕೇಳೋ. ಈಗ ಹುಡುಗಿ ನೋಡಿ ಮಾತಾಡಿ ಇಟ್ಕೊಳ್ಳೋಣ, ಡೈವರ್ಸ್ ಆದ್ಮೇಲೆ ಮದ್ವೆ ಮಾಡ್ಕೊಳ್ಳೋಣ ಕಣೋ, ಹೇಳೋ ಮನೋಜ, ಸರಿನಾ ಅಂತ ಶಾಂತಿ ಹೇಳ್ದಾಗ, ಬೇಡ ಮಮ್ಮಿ, ಡೈವರ್ಸ್ ಆಗೋವರ್ಗು ಇದ್ರ ಮಾತೆ ತೆಗಿಬೇಡ. ರೋಹಿಣಿ ಚಿನ್ನುಗೆ ಏನಾದ್ರೂ ಗೊತ್ತಾಗಿ ಅವಳೇನಾದ್ರೂ ಕಂಪ್ಲೇಂಟ್ ಕೊಟ್ಬಿಟ್ರೆ ಆಮೇಲೆ ನನ್ನನ್ನ ಸೆಲ್ ಒಳಗಡೆ ಹಾಕ್ತಾರೆ ಮಮ್ಮಿ ಅಂತ ಮನೋಜ ಹೇಳ್ತಿರ್ತಾನೆ. ಮೇಡಮ್, ನೀವ್ ಬನ್ನಿ ಅಂತ ಕರೆದಿದ್ದಕ್ಕೆ ನಾನ್ ಬಂದೆ, ಆದ್ರೆ ಇವ್ರೆಲ್ರು ಮಾತಾಡ್ತಿರೋದನ್ನ ನೋಡಿದ್ರೆ ನನಗೂ ಭಯ ಆಗ್ತಿದೆ. ಮೊದ್ಲು ನೀವೆಲ್ರು ಕುತ್ಕೊಂಡ್ ಮಾತಾಡಿ ಇವ್ರಿಗೆ ಮದ್ವೆ ಮಾಡ್ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ನನ್ನನ್ನ ಕರೀರಿ, ನಾನಿನ್ ಬರ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ. ಲೋ ಮನೋಜ, ನನ್ಗೆ ಯಾಕೋ ನಿನ್ ಮೇಲೆ ಡೌಟ್ ಹೊಡಿತಾ ಇದೆ ಕಣೋ. ನಿನ್ ಮನ್ಸಲ್ಲಿ ಏನಿದೆ ಅಂತನಾದ್ರೂ ಹೇಳೋ. ನಿನ್ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ನನ್ಗೇನು ಗೊತ್ತಾಗ್ತಿಲ್ಲ ಕಣೋ. ಯಾಕೋ ಯಾಕೋ ಮದ್ವೆ ಬೇಡ ಅಂತ ಹೇಳ್ತಿದ್ಯಾ? ಏನಾಯ್ತೋ? ಏನೇ ಇದ್ರು ಅಮ್ಮನ ಹತ್ರ ಹೇಳ್ಕೊಳೋ ಅಂತ ಶಾಂತಿ ಕೇಳ್ಬೇಕಾದ್ರೆ, ಏನೂ ಇಲ್ಲ ಮಮ್ಮಿ, ಆದ್ರೆ ಇವಾಗ ಮದ್ವೆ ಬೇಡ ಅಂತ ಹೇಳ್ತಾ ಇದೀನಿ ಅಷ್ಟೇನೆ ಅಂತ ಹೇಳ್ತಾ ಮನೋಜ ಅಲ್ಲಿಂದ ಹೊರಟೋಗ್ತಾನೆ. ಯಾಕೆ ಇವನು ಈ ರೀತಿ ಬದ್ಲಾದ, ಏನ್ ನಡೀತಾ ಇದೆ ಅಂತ ಗೊತ್ತಾಗದೆ ಶಾಂತಿ ಯೋಚನೆ ಮಾಡ್ಬೇಕಾದ್ರೆ, ಸಕ್ರೆ, ಅವನು ಎಲ್ಲ ಅರ್ಥ ಮಾಡ್ಕೊಂಡು ಸುಮ್ನೆ ಇದ್ದಾನೆ. ನೀವು ಇವಾಗ್ಲಾದ್ರೂ ಅಪ್ಪಯ್ಯ ಹೇಳ್ದಂಗೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗಿರಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಜೊತೆಗೆ ಎಲ್ರನ್ನೂ ಅಲ್ಲಿಂದ ಹೊರಟೋಗ್ತಾರೆ. ಇನ್ಮೇಲೆ ಇವ್ರೆಲ್ರನ್ನೂ ಇಟ್ಕೊಂಡು ಮದ್ವೆ ಮಾತುಕತೆನೆ ಆಡ್ಲೇಬಾರ್ದು. ಎಲ್ರು ಈ ಸೂರ್ಯನ್ ಮಾತನ್ನ ಕೇಳಿ ಕೇಳಿ ನನಗೆ ಎದುರುತ್ರ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಛೇ ಅಂತ ಶಾಂತಿ ಮನ್ಸಲ್ಲಿ ಅನ್ಕೊಂಡು ತುಂಬಾನೇ ಕೋಪ ಮಾಡ್ಕೊತಿರ್ತಾಳೆ. ಈ ಕಡೆ ರೋಹಿಣಿ ಮನೇಲಿ ರೆಸ್ಟ್ ಮಾಡ್ಬೇಕಾದ್ರೆ ಅಲ್ಲಿಗೆ ಪೂಜಾ ಬಂದು ಅವಳ ಮೆಡಿಕಲ್ ರೆಕಾರ್ಡ್ಸ್ ಎಲ್ಲ ನೋಡ್ತಿರ್ತಾಳೆ. ಏನೇರೋ ಇದು, ಇಷ್ಟೊಂದ್ BP ಜಾಸ್ತಿ ಇದೆಯಲ್ಲೇ, ನೋಡೆ, ಯಾವ್ದಕ್ಕೂ ನಿನ್ ತಲೆ ಕೆಡ್ಸ್ಕೊಬೇಡ ಕಣೆ, ಇವಾಗ ನೀನು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಪೂಜಾ ಹೇಳ್ಬೇಕಾದ್ರೆ, ಏನಮ್ಮ ಮಾಡೋದು, ಇಷ್ಟೊಂದೆಲ್ಲ ಅವಳಿಗೆ ಟೆನ್ಷನ್ ಇದೆಯಲ್ಲ, ಈ ಟೆನ್ಷನ್ ಅಲ್ಲಿ ಅವಳಿಗೆ BP ಜಾಸ್ತಿ ಆಗದೆ ಇರುತ್ತಾ ಹೇಳು ಅಂತ ಪ್ರಮೀಳಾ ಅವರು ಹೇಳ್ತಿರ್ತಾರೆ. ನೋಡಿರೋ, ಈ ಟೈಮಲ್ಲಿ ನೀನು ಟೆನ್ಷನ್ ತಗೋಬಾರ್ದು ಕಣೆ, ಇದರಿಂದ ಮಗುಗೆ ಎಫೆಕ್ಟ್ ಆಗುತ್ತೆ ಕಣೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಏನೇ ಮಾಡೋದು, ನಾನ್ ಬೇಡ ಅಂದ್ರೂ ಟೆನ್ಷನ್ ನನ್ನನ್ನೇ ಹುಡ್ಕೊಂಡ್ ಬರುತ್ತೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಕಲ್ಯಾಣಿ, ಸಮಸ್ಯೆ 1000 ಇರುತ್ತೆ ಕಣೆ, ಆದ್ರೂ ನಿನ್ ದೇಹನ ನೀನ್ ನೋಡ್ಕೊಳ್ಳೇಬೇಕು ಅಂತ ಪ್ರಮೀಳಾ ಅವರು ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಆಚೆ ಗೇಟ್ ಸೌಂಡ್ ಆಗುತ್ತೆ. ಯಾರಿರ್ಬೋದು ಅಂತ ಪ್ರಮೀಳಾ ಅವರು ಬಗ್ಗಿ ನೋಡಿದಾಗ ನೀನಾ ಮತ್ತೆ ಶ್ರುತಿ ಇಬ್ರು ಬರೋದನ್ನ ನೋಡ್ತಾರೆ. ಇವ್ರು ಯಾಕೆ ಇಲ್ಲಿ ಬಂದ್ರು ಅಂತ ರೋಹಿಣಿ ಮತ್ತೆ ಪೂಜಾ ಇಬ್ರು ನೋಡ್ತಿರ್ತಾರೆ. ನೀವಿಬ್ರು ಮಾತಾಡ್ತಾ ಇರಿ, ನನ್ಗೆ ಒಳಗಡೆ ಕೆಲ್ಸ ಇದೆ ಅಂತ ಹೇಳಿ ಪ್ರಮೀಳಾ ಅವರು ಒಳಗಡೆ ಹೋಗ್ತಾರೆ. ಏನು, ಇಬ್ರು ಜೊತೆಯಾಗಿ ಬಂದ್ಬಿಟ್ಟಿದೀರಾ, ಏನಾದ್ರು ಕೆಲ್ಸದ ಮೇಲೆ ಈ ಸೈಡ್ ಬಂದಿದ್ರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಕೆಲ್ಸದ ಮೇಲೆ ಬಂದಿಲ್ಲ, ಆದ್ರೆ ನಿನ್ನನ್ನ ನೋಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು ಅಂತ ಮೀನಾ ಹೇಳ್ತಾಳೆ. ನೀವು ನನ್ನನ್ನ ಹುಡ್ಕೊಂಡ್ ಬಂದು ಮಾತಾಡೋ ಅಂತ ವ್ಯಕ್ತಿ ನಾನಲ್ವಲ್ಲ, ಆ ಯೋಗ್ಯತೆನ ನನ್ಗಿಲ್ವಲ್ಲ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನೋಡು ರೋಹಿಣಿ, ನಾವ್ ಯಾವತ್ತೂ ಆ ರೀತಿ ಅನ್ಕೊಂಡವ್ರೆ ಅಲ್ಲ, ನಿಮ್ ಮೇಲೆ ನನ್ಗೆ ಕೇರ್ ಇದೆ. 2 ವರ್ಷ ಎಲ್ರು ಒಂದೇ ಮನೇಲಿ ಇದ್ವಲ್ವಾ, ನಾವೆಲ್ರು ಕಿಚನ್ ಅಲ್ಲಿ ಸೇರ್ಕೊಂಡು ಮಾತಾಡೋದನ್ನ ನಾನ್ ಎಷ್ಟು ಮಿಸ್ ಮಾಡ್ಕೋತಿದೀನಿ ಗೊತ್ತಾ ಅಂತ ಶ್ರುತಿ ಹೇಳ್ದಾಗ, ನೀನ್ ಚೆನ್ನಾಗಿರ್ಬಾರ್ದು ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ಲ ರೋಹಿಣಿ, ಎಲ್ರೂ ಒಟ್ಟಿಗೆ ಇರ್ಬೇಕು ಅಂತ ಅನ್ಕೊಂಡಿದೀವಿ, ಆದ್ರೆ ಪರಿಸ್ಥಿತಿ ಕಟ್ಬಿದ್ದು ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ ಅಂತ ಮೀನಾ ಹೇಳ್ತಾಳೆ. ಏನ್ ಮಾಡೋದು ಮೀನಾ, ಕೊನೆಗೆ ನಾನೊಬ್ಳೆ ಒಂಟಿ ಆಗ್ಬಿಟ್ಟೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ರೋಹಿಣಿ, ಇವಾಗ ನಿನ್ನನ್ನ ನೋಡೋದಕ್ ಬಂದಿದ್ದಾರೆ, ಸುಮ್ನೆ ಯಾಕೆ ನೀನ್ ಈ ರೀತಿ ಎಲ್ಲ ಮಾತಾಡ್ತಾ ಇದ್ಯಾ, ಹಳೇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ ಅಂತ ಪೂಜಾ ಹೇಳ್ತಾಳೆ. ಹಾಗೆ ಶ್ರುತಿ ಅವಳು ತಂದಿರೋ ಹಣ್ಣನ್ನ ಕೊಡ್ತಾಳೆ. ಆಗ ಪೂಜಾ ಆ ಹಣ್ಣುಗಳನ್ನ ತಗೊಂಡು, ಏನಿದು, ಅವಕಾಡೋ ತಗೊಂಡ್ ಬಂದಿದ್ದೀರಾ ಅಂತ ಪೂಜಾ ಕೇಳ್ದಾಗ, ನಾನು ಮಾವಿನಕಾಯಿ ತಗೊಳ್ಳೋಣ ಅಂತ ಅನ್ಕೊಂಡೆ, ಆದ್ರೆ ಶ್ರುತಿ ಪ್ರೆಗ್ನೆಂಟ್ ಇರೋರ್ಗೆ ಈ ಹಣ್ಣು ತಿಂದ್ರೆ ಒಳ್ಳೇದು ಅಂತ ಹೇಳಿದ್ರು, ಅದಕ್ಕೆ ನಾನ್ ಈ ಹಣ್ಣಿನ ತಗೊಂಡ್ ಬಂದೆ ಅಂತ ಮೀನಾ ಹೇಳ್ತಾಳೆ. ಹೌದು ರೋಹಿಣಿ, ಇದ್ರಲ್ಲಿ ತುಂಬಾ ವಿಟಮಿನ್ಸ್ ಇದೆ, ಪ್ರೆಗ್ನೆಂಟ್ ಲೇಡೀಸ್ಗೆ ಇದು ತುಂಬಾ ಒಳ್ಳೇದು, ಮಗುವಿನ ಬೆಳವಣಿಗೆಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಶ್ರುತಿ ಹೇಳಿದಾಗ, ನನ್ ಮಗುಗೋಸ್ಕರ ನೀವ್ ಇಷ್ಟನ್ನೆಲ್ಲ ತಗೊಂಡ್ ಬಂದಿದ್ದೀರಾ, ಆದ್ರೆ ಈ ಮಗುವಿನ ತಂದೆ ಈ ಮಗುನ ತೆಗ್ಸ್ಬಿಡು ಅಂತ ಹೇಳ್ತಿದ್ದಾರೆ, ಅತ್ತೆ ಬೇಕು ಬೇಕು ಅಂತಾನೆ ಮನೋಜ್ ಅವ್ರ ತಲೆ ಕೆಡಿಸ್ತಿದ್ದಾರೆ. ನೋಡಿದ್ರಾ ನನ್ ಲೈಫ್ ಹೇಗಾಗೋಯ್ತು ಅಂತ ರೋಹಿಣಿ ಕಣ್ಣೀರ್ ಹಾಕ್ತಿರ್ತಾಳೆ. ನೋಡು ರೋಹಿಣಿ, ನೀನ್ ಅದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ಬೇಡ, ಇವಾಗ ನಿನ್ ಮಗು ಆರೋಗ್ಯದ ಬಗ್ಗೆ ಯೋಚನೆ ಮಾಡು ಅಷ್ಟೇನೆ ಅಂತ ಮೀನಾ ಹೇಳಿದಾಗ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಅಲ್ಲ ರೋಹಿಣಿ ಅವರೇ, ಮನೋಜ್ ಅವರು ಅಬೋಷನ್ ಮಾಡಿಸು ಅಂತ ಹೇಳಿದ ತಕ್ಷಣ ನೀವ್ ಮಾಡಿಸ್ಬಿಡ್ತೀರಾ? ಆ ಮಗುಗೆ ತನ್ ತಂದೆ ಅನ್ನೋದನ್ನೇ ಮರ್ತ್ ಬಿಟ್ಟಿದಾರಾ? ನೋಡಿ, ನೀವ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ, ನಿಮ್ ಮಗುಗೆ ಯಾವಾಗ್ಲೂ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಶ್ರುತಿ ಹೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ಖುಷಿ ಆಗತ್ತೆ. ಹಾಗಿದ್ರೆ ನನಗೆ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಮಗು ನಿನ್ ಹೊಟ್ಟೆಲ್ ತಾನೇ ಇರೋದು, ಮತ್ ಯಾಕೆ ಚಿಂತೆ ಮಾಡ್ತೀಯಾ, ಮಗುವಿನ ಜೊತೆ ಇರ್ತೀವಿ ಅಂತಂದ್ರೆ ನಿನಗೂ ಜೊತೆಯಾಗಿ ನಿಲ್ತೀವಿ ಅಂತಾನೆ ಅರ್ಥ ಅಂತ ಮೀನಾ ಹೇಳ್ದಾಗ ಅದನ್ನ ಕೇಳಿ ರೋಹಿಣಿಗೆ ಖುಷಿಯಾಗಿ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಹಾಗಂತ ನೀನ್ ಮಾಡೋ ತಪ್ಪುಗಳಿಗೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅನ್ಕೋಬೇಡ, ಅದ್ಯಾವ್ದನ್ನ ನಾವು ಮರ್ತಿಲ್ಲ, ಆದ್ರೆ
ಆದ್ರೆ ಈ ವಿಷಯದಲ್ಲಿ ನಿನ್ನನ್ನ ನಾವು ಕೈ ಬಿಡೋದಕ್ಕಾಗೋದಿಲ್ಲ. ನೀನು ನಮ್ಮ ಮನೆಯವ್ರನ್ನ ಯಾಮಾರ್ಸಿರ್ಬೋದು, ಆದ್ರೆ ಕಷ್ಟನೋ ಸುಖನೋ ನಾವು ನಿನ್ನನ್ನ ನಣ್ಣೀರಲ್ಲಿ ಬಿಡೋದಿಲ್ಲ. ಅತ್ತೆ ನಿನ್ನನ್ನ ಮೊದ್ಲೆಲ್ಲ ಪ್ರೀತಿಯಿಂದಾನೇ ತಾನೇ ನೋಡ್ಕೋತಾ ಇದ್ದಿದ್ದು. ನನ್ನನ್ ಕಂಡ್ರೆ ಅತ್ತೆಗೆ ಮುಂಚೆಯಿಂದಾನೂ ಆಗೋದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ನನ್ನನ್ ಕಂಡ್ರನ ಅತ್ತೆಗೆ ಆಗೋದಿಲ್ಲ, ಆದ್ರೆ ಏನ್ ಮಾಡೋದು, ನನ್ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಅವ್ರು ಸುಮ್ನೆ ಮೇಲ್ನೋಟಕ್ಕೆ ಆ ರೀತಿ ಇದಾರೆ ಅಂತ ಶ್ರುತಿ ಹೇಳಿದಾಗ, ಸೊ ಹಾಗಾದ್ರೆ ನಿಮ್ ಅತ್ತೆಗೆ ಟೋಟಲ್ ಆಗಿ 3 ಜನ ಸೊಸೆರು ಅಂದ್ರೆ ಇಷ್ಟ ಇಲ್ಲ ಅಂತ ಆಯ್ತು ಅಂತ ಪೂಜಾ ಹೇಳ್ತಾಳೆ. ಆದ್ರೆ ಅತ್ತೆ ರೋಹಿಣಿ ಅವ್ರನ್ನ ತುಂಬಾನೇ ಪ್ರೀತಿಯಿಂದ ನೋಡ್ಕೊಂಡ್ರು. ಮಾವ ನಮ್ 3 ಜನನ್ನು ತಮ್ಮ ಮಕ್ಳ ಅಂಕೆ ನೋಡ್ಕೊಂಡಿದ್ದಾರೆ. ಹಾಗಿರ್ಬೇಕಾದ್ರೆ ಇವ್ರೇ ಅಲ್ವಾ ಅವ್ರನ್ನ ಯಾಮಾರ್ಸಿದ್ದು. ಅದನ್ನ ನಾನು ಕ್ಷಮಿಸೋದು ಇಲ್ಲ, ಮರೆಯೋದು ಇಲ್ಲ. ಆದ್ರೆ ಈ ಸಮಯದಲ್ಲಿ ನಿನಗೆ ಅಂತ ಸಪೋರ್ಟಿವ್ ಆಗಿ ಯಾರು ಇಲ್ಲ. ಎಷ್ಟೇ ಆದ್ರೂ ನಿನ್ ಹೊಟ್ಟೆಲ್ ಬೆಳೀತಾ ಇರೋದು ನಮ್ಮನೆ ಮಗು. ಈ ವಿಷಯದಲ್ಲಿ ಅತ್ತೆ ಮಾಡ್ತಿರೋದು, ನಿಮ್ ಗಂಡ ಮಾಡ್ತಿರೋದು ಸರಿ ಇಲ್ಲ. ಇದರಿಂದ ನೀನು ನೋವು ಅನುಭವಿಸ್ಬಾರ್ದು ಅಂತ ನಾವಿಬ್ರು ನಿನ್ಗೆ ಸಪೋರ್ಟ್ ಮಾಡೋದಕ್ ಬಂದಿರೋದು. ಒಂದು ಜೀವ ತೆಗಿಯೋ ಅಂತ ಕೆಲ್ಸ ಆ ಹಕ್ಕು ಯಾರಿಗೂ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಮೀನಾ ಅವ್ರೆ, ನೀವು ಒಂದ್ಸಲಿ ಮನೇಲಿ ಮಾತಾಡ್ಬೋದಲ್ವಾ ಅಂತ ಪೂಜಾ ಕೇಳ್ಬೇಕಾದ್ರೆ, ಅಲ್ಲ ಪೂಜಾ, ನಾವ್ ಹೇಳಿದ ತಕ್ಷಣ ಅತ್ತೆ ಕೇಳ್ಬಿಡ್ತಾರಾ ಅಂತ ಮೀನಾ ಹೇಳ್ತಾಳೆ. ಮನೋಜ್ ಅವರು ಅಷ್ಟೇ, ನಾವ್ ಹೇಳಿದಿನ ಕೇಳಿದಿಲ್ಲ. ಅಟ್ಲೀಸ್ಟ್ ರೋಹಿಣಿ ಅವ್ರನ್ನ ನೋಡಿ ನಾವು ಅವ್ರಿಗೆ ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳೋಣ ಅಂತ ಬಂದೆ ಅಂತ ಶ್ರುತಿ ಹೇಳ್ತಾಳೆ. ನನ್ ಮೇಲೆ ಕೋಪ ಇದ್ರೂನು ನನಗೋಸ್ಕರ ನೀವು ಬಂದ್ರಲ್ಲ, ಥ್ಯಾಂಕ್ಸ್ ಅಂತ ರೋಹಿಣಿ ಹೇಳ್ತಾಳೆ. ನೋಡಿ, ಈ ಮಗು ಮನೋಜ್ದೆ ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಮನೋಜ್ ಅವರು ಇದ್ರ ಬಗ್ಗೆ ಜವಾಬ್ದಾರಿ ತಗೊಳ್ದೆ ಅಬಾರ್ಷನ್ ಮಾಡ್ಸು ಅಂತ ಹೇಳ್ತಿದ್ದಾರೆ. ಅಂತವ್ರ ಜೊತೆ ನೀವು ಸೇರಿ ಬಾಳ್ಬೇಕು ಅಂತ ನೀವ್ ಇಷ್ಟೊಂದೆಲ್ಲ ಟ್ರೈ ಮಾಡ್ತಿದ್ದೀರಲ್ಲ. ಹೇಳ್ಬೇಕು ಅಂದ್ರೆ ನೀವು ಅವ್ರಿಗೆ ಡೈವರ್ಸ್ ಕೊಡ್ಬೇಕಾಗಿತ್ತು. ನಿಮ್ ಸಿಚುಯೇಷನ್ ಅಲ್ಲಿ ನಾನ್ ಇದ್ದಿದ್ರೆ ನಾನ್ ಖಂಡಿತ ಅದನ್ನೇ ಮಾಡ್ತಿದ್ದೆ ಅಂತ ಶ್ರುತಿ ಹೇಳ್ತಾಳೆ. ತನ್ ಮಗು ಅಂತ ಗೊತ್ತಿದ್ರು ಆ ಮಗು ಹುಟ್ಟಬಾರ್ದು ಅಂತ ನಿಮ್ ಗಂಡ ಇಷ್ಟೊಂದೆಲ್ಲ ಆಡ್ತಿದಾರಲ್ಲ, ಅಂತವ್ರ ಜೊತೆ ನೀವ್ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದಿರಲ್ಲ, ಅದ್ ಹೇಗೆ ಅಂತ ಮೀನಾ ಪ್ರಶ್ನೆ ಮಾಡ್ತಾಳೆ. ಅಯ್ಯೋ ಮೀನಾ ಅವ್ರೆ, ನಾನು ಇದನ್ನೇ ಅವಳ ಹತ್ರ ಕೇಳ್ತಾ ಇದೀನಿ. ಸ್ಟಾರ್ಟಿಂಗ್ ಇಂದನು ಮನೋಜ್ ಅವ್ರಿಗೂ ಇವಳಿಗೂ ಆಗದೇ ಇಲ್ಲ. ಅವ್ರು ಯಾವತ್ತೂ ಇವಳಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡೇ ಇಲ್ಲ. ಏನಿದ್ರು ಅವ್ರ ಅಮ್ಮನ್ ಮಾತನ್ ಮಾತ್ರ ಕೇಳ್ತಾರೆ. ಅವ್ರನ್ನ ನಂಬಿ ಇವಳು ಹೇಗ್ ಲೈಫ್ ಲಾಂಗ್ ಜೀವನ ಮಾಡ್ತಾಳೋ ನನ್ಗಂತೂ ಅರ್ಥ ಆಗ್ತಿಲ್ಲ ಅಂತ ಪೂಜಾ ಹೇಳ್ತಾಳೆ. ಅವರೇ ಇವ್ರ ಜೊತೆ ಜೀವನ ಮಾಡ್ಬೇಕು ಅಂತ ಅನ್ಕೊಂಡ್ರು ಅತ್ತೆ ಮಾತ್ರ ಬಿಡೋದಿಲ್ಲ ಬಿಡಿ. ಹೇಗಾದ್ರೂ ಮಾಡಿ ಈ ಮಗುನ ತೆಗ್ಸಿ ಮನೋಜ್ಗೆ ಬೇರೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಿರ್ತಾರೆ. ಮಾವ ಹೇಳೋ ಮಾತನ್ನು ಅವ್ರು ಕೇಳೋದಿಲ್ಲ. ಬಟ್ ನೀವ್ ಯಾಕೆ ಮನೋಜ್ ಅವರೇ ಬೇಕು ಅಂತ ಹಠ ಮಾಡ್ತಿದ್ದೀರಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಯಾಕಂದ್ರೆ ಅವ್ರ ನನ್ ಹಸ್ಬೆಂಡ್, ನನ್ಗ ಅವ್ರು ಬೇಕು ಅಂತ ರೋಹಿಣಿ ಹೇಳ್ತಾಳೆ. ಈಗ್ಲೂ ನಿಮ್ಗ ಅವ್ರ ಮೇಲೆ ಇಷ್ಟೊಂದ್ ಪ್ರೀತಿ ಇದ್ಯಾ ಅಂತ ಶ್ರುತಿ ಕೇಳಿದಾಗ, ಅದ್ ಯಾವಾಗ್ಲೂ ಇರುತ್ತೆ ಶ್ರುತಿ, ಅದ್ ಯಾವತ್ಗೂ ಕಮ್ಮಿ ಆಗೋದಿಲ್ಲ. ಮನೋಜ್ ಅವರು ಅಷ್ಟೇ ನನ್ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ನನ್ಗೆ ಗೊತ್ತು ಅಂತ ರೋಹಿಣಿ ಹೇಳ್ತಾಳೆ. ಹಾಗಿರ್ಬೇಕಾದ್ರೆ ಅವ್ರು ಯಾಕೆ ಈ ಮಗುನ ತೆಗ್ಸು ಅಂತ ಹೇಳ್ತಾರೆ, ನೀವೇ ಹೇಳಿ ಅಂತ ಮೀನಾ ಕೇಳ್ದಾಗ, ಏನ್ ಮಾಡೋದು ಮೀನಾ ಅವ್ರೆ, ಅವ್ರು ಅತ್ತೆಗೆ ಹೆದ್ರುಕೊಂಡು ಈ ರೀತಿ ಎಲ್ಲ ಹೇಳ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ನೋಡಿ ರೋಹಿಣಿ ಅವರೇ, ಅವ್ರಿಗೆ ನಿಮ್ ಮೇಲೆ ಪ್ರೀತಿ ಇದೆಯೋ ಅಲ್ವೋ ಗೊತ್ತಿಲ್ಲ, ಆದ್ರೆ ಸ್ವಲ್ಪನೂ ಕೇರ್ ಇಲ್ಲ. ಅಷ್ಟೇ ಯಾಕೆ ನಿಮ್ ಮೇಲೆ ಸ್ವಲ್ಪ ಕರುಣೆನೂ ಇಲ್ಲ ಅವ್ರಿಗೆ. ಅವ್ರ ಮಗು ಅನ್ನೋ ಒಂದು ಪ್ರೀತಿನೂ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ನೀವು ಮನೋಜ್ ಅವ್ರ ಹತ್ರನೇ ಇರ್ಬೇಕು ಅಂತ ಯಾಕೆ ಅನ್ಕೋತೀರಾ? ಅವ್ರ ಪ್ರೀತಿನೇ ಬೇಕು ಅಂತ ಯಾಕೆ ನೀವ್ ಆಸೆ ಪಡ್ತಿದ್ದೀರಾ? ಅವ್ರ ಜೊತೆ ಜೀವನ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಈ ರೀತಿ ಅನ್ನಿಸ್ತಾ ಇದೆ ಅಂತ ಶ್ರುತಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ. ರೋಹಿಣಿ ಏನನ್ನು ಉತ್ತರ ಕೊಡಕ್ಕಾಗ್ದೆ ಹಾಗೆ ನಿಂತಿರ್ತಾಳೆ. ಹೀಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.